ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇವತ್ತು ಸಂಡೇ ಎಪಿಸೋಡ್ ನ ಕುರಿತಾಗಿ ಬಿಗ್ ಬಾಸ್ ಒಂದು ಪ್ರೋಮೋನ ಹಂಚಿಕೊಂಡಿದೆ. ಆ ಪ್ರೋಮೋ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಂಡೇ ಎಪಿಸೋಡ್ ಅಂತಂದ್ರೆ ನಿಮಗೆ ಗೊತ್ತು, ಅವತ್ತಿನ ದಿನ ನಗುವಿನ ಹಬ್ಬ. ಸ್ಪರ್ಧಿಗಳಿಗೆ ಶನಿವಾರ ದಿನ ಕ್ಲಾಸ್ ತೆಗೆದುಕೊಂಡು ಯಾರೆಲ್ಲ ಸಪ್ಪೆ ಆಗ್ಬಿಟ್ಟಿರ್ತಾರ ನೋಡಿ, ಅವರನ್ನೆಲ್ಲರನ್ನು ಕೂಡ ಮೋಟಿವೇಟ್ ಮಾಡಿ ಮತ್ತೆ ಅವರ ಮುಖದಲ್ಲಿ ನಗು ತರಿಸಿ ಹೋಗುವಂತ ದಿನ ಅಂತಂದ್ರೆ ಸಂಡೇ. ಸೊ ಇವತ್ತಿನ ದಿನ ವಾರದಲ್ಲಿ ನಡೆದಿರುವಂತಹ ಫನ್ ಟಾಪಿಕ್ಸ್ ಗಳನ್ನ ಮತ್ತೆ ಏನೇನೆಲ್ಲ ಕಾಮಿಡಿ ಜಲಕಗಳೆಲ್ಲ ಇರುತ್ತಲ್ಲ, ಅದೆಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿ ಸುದೀಪ್ ಅವರು ಇವತ್ತು ಮಾತಾಡ್ತಾರೆ. ಸೊ ಇವತ್ತಿನ ಸಂಡೇ ಎಪಿಸೋಡ್ ನ ಒಂದು ಪ್ರೋಮೋದಲ್ಲಿ ಮೇನ್ಲಿ ಹೈಲೈಟ್ ಆಗಿರುವಂತಹ ಹುಡುಗಿ ಬೆಡಗಿ ಯಾರು ಅಂತಂದ್ರೆ ಅದುವೇ ರಕ್ಷಿತಾ ಶೆಟ್ಟಿ. ಈ ಸಂದರ್ಭದಲ್ಲಿ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಒಂದ್ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾರೆ. ರಕ್ಷಿತಾ ಶೆಟ್ಟಿ ಕೊಟ್ಟಿರೋ ಉತ್ತರವನ್ನ ಕೇಳಿ ಸುದೀಪ್ ಅವರು ಅಕ್ಷರಶಃ ತಬ್ಬಿಬ್ಬಾಗ್ಬಿಟ್ರು. ಏನ್ ಹೇಳ್ತಿದ್ದೀರಾ ನೀವು ಅಂತ ಹೇಳಿ ಒಂದು ಸೆಕೆಂಡ್ ತಲೆ ಕೆಡಿಸ್ಕೊಳ್ಳಂಗ್ ಮಾಡ್ಕೊಂಡ್ಬಿಟ್ರು. ಯಾರೋ ರಕ್ಷಿತಾ ಶೆಟ್ಟಿ ಮಾಡಿದ್ರು. ಯಾಕೆ ಅಂತಂದ್ರೆ ನಿಮಗ್ ಗೊತ್ತು, ಅವರ ಮೊದಲನೇದಾಗಿ ಅವರಿಗೆ ಕನ್ನಡ ಅಷ್ಟಾಗಿ ಸರಿಯಾಗಿ ಬರೋದಿಲ್ಲ. ಸೊ ಒಂದು ಮಾತು, ಒಂದು ಪದ ಕನ್ನಡ ಬಂತು ಅಂತಂದ್ರೆ ಅವ್ರ ಬಾಯಿಂದ, ಇನ್ನೊಂದು ಪದ ಇಂಗ್ಲಿಷ್ ಇಂದ ಅವ್ರು ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಇಲ್ಲ ಅಂತಂತಂದ್ರೆ ಏನ್ ಹೇಳ್ಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗಿ ಸುಮ್ನಾಗ್ಬಿಡ್ತಾರೆ. ಸೊ ಆ ರೀತಿಯಾಗಿ ಮಾತನಾಡುವಂತ ಹುಡುಗಿ. ಸೊ ಅವರು ಕಾಮಿಡಿಯನ್ ಅಲ್ಲ, ಬಟ್ ಅವರ ಮಾತುಗಳು ಕಾಮಿಡಿ ಹುಟ್ಟಿಸುತ್ತೆ ಮತ್ತೆ ಎಲ್ಲರನ್ನು ಕೂಡ ನಗೆ ಗಡಿಲಿನಲ್ಲಿ ತೇಲುವಂತೆ ಮಾಡುತ್ತೆ. ಸೊ ಹೀಗಾಗಿ ಈ ರೀತಿಯಾಗಿರುವಂತಹ ಪರ್ಸನ್ ಗಳನ್ನ ಸಂಡೇ ದಿನ ಹೆಚ್ಚಾಗಿ ಆಯ್ಕೆ ಮಾಡ್ಕೊಂಡು ಅವ್ರ ಜೊತೆ ಮಾತಾಡೋದೇ ಹೆಚ್ಚು ಸುದೀಪ್ ಅವರು. ಸೊ ಹೀಗಾಗಿ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭಾ ಮತ್ತೆ ಇನ್ನೊಂದು ಕಡೆಗೆ ಈ ರಕ್ಷಿತಾ ಶೆಟ್ಟಿ, ಇವತ್ತು ಮೇನ್ ಆಗಿ 3 ಜನ ಹೈಲೈಟ್ಸ್ ಆಗಿರ್ತಾರೆ. ಈ ಮೂವರನ್ನೇ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಾರೆ ಸುದೀಪ್ ಅವರು. ಯಾಕಂತಂದ್ರೆ ಈ ಮೂವರಿಂದ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದು ಸುದೀಪ್ ಅವ್ರಿಗೆ ಗೊತ್ತು. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಏನ್ ಕೊಟ್ರು ಉತ್ತರ ಅಂತ ಕೇಳಿದ್ರೆ, ಸೊ ರಕ್ಷಿತಾ ಶೆಟ್ಟಿ ಹೇಳೋ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ಅಂತಂತಂದ್ರೆ, ಅವರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ಬಟ್ ಅವ್ರಿಗೆ ಹೆಂಗ್ ಹೇಳ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ರಕ್ಷಿತಾ ಶೆಟ್ಟಿ ಹೇಳೋ ಪ್ರಕಾರ ಬಿಗ್ ಬಾಸ್ ಅಂತಂತಂದ್ರೆ ಅದು ಒಂದು ಬಿಗ್ ಬಾಸ್ ಅಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಎಲ್ರು ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ, ಎಲ್ರೂ ಡಿಫ್ರೆಂಟ್ ಆಗಿರ್ತಾರೆ. ಅಂತಂದ್ರೆ ವ್ಯಕ್ತಿಯಿಂದ ವ್ಯಕ್ತಿತ್ವಗಳು ಹಂಗಂಗೆ ಚೇಂಜಸ್ ಆಗಿರುತ್ತೆ, ಎಲ್ರು ಕೂಡ ಒಂದೇ ಆಗಿರೋದಿಲ್ಲ, ವಿಭಿನ್ನವಾದಂತ ವ್ಯಕ್ತಿತ್ವಗಳು ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ಹೇಳಕ್ ಹೋಗಿ ಒಂದ್ ಪರ್ಸನ್ ಇನ್ನೊಂದು ಪರ್ಸನ್ ಸೇಮ್ ಇರೋದಿಲ್ಲ. ಈ ರೀತಿಯಾಗಿ ಅವ್ರದೇ ಆದಂತ ಒಂದು ಸ್ಟೈಲ್ ನಲ್ಲಿ ಹೇಳಿರುವಂತದ್ದು ಇದೆಯಲ್ಲ, ಸೊ ಅದು ಎಲ್ಲರನ್ನು ಕೂಡ ನಕ್ಕು ನಗಿಸುವಂತೆ ಮಾಡಿದೆ. ಸೊ ಸುದೀಪ್ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಒಂದ್ ವೇಳೆ ನಾವು ನಿಮಗೊಂದು ಟಾಸ್ಕ್ ಕೊಡ್ತೀವಿ, ಬಿಗ್ ಬಾಸ್ ಬಗ್ಗೆ ಪ್ರಮೋಷನ್ ಮಾಡಿ ಅಂತ ಹೇಳಿ, ಸೊ ನಿಮ್ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಅವರು ಇನ್ನೊಂದ್ ಸ್ವಲ್ಪ ಫುಲ್ ಹೆಂಗಂತಂದ್ರೆ ಏನೋ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಾಗಿ, ಅಂದ್ರೆ ಇಲ್ಲಿ ಎಲ್ರು ಒಂದೇ ರೀತಿಯಾಗಿರೋದಿಲ್ಲ. ಈಗ ನೋಡಿ, ಅಶ್ವಿನಿ ಮೇಡಮೇ ಬೇರೆ, ಮತ್ತೆ ಇಲ್ಲಿ ನೋಡಿ ಗಿಲ್ಲಿ ನಟನೆ ಬೇರೆ. ಸೊ ಎಲ್ರು ಒಂದೇ ಅಲ್ಲ ಅನ್ನೋ ರೀತಿ. ಸೊ ಅಂದ್ರೆ ಇವರೆಲ್ಲರನ್ನು ಕೂಡ ಒಂದು ಕಡೆ ಕೂಡಿಸಿ ನಡೆಸುವಂತ ಕಾರ್ಯಕ್ರಮ, ವ್ಯಕ್ತಿತ್ವಗಳ ಜೊತೆ ಇರುವಂತ ಕಾರ್ಯಕ್ರಮ ಇದು ಅಂತ ಹೇಳಿ ಅವ್ರು ಹೇಳಕ್ ಹೋಗ್ತಾ ಇದ್ದಾರೆ. ಆದ್ರೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನ. ಸೊ ಹೀಗಾಗಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇವ್ರು ಯಾವ ತರ ಪ್ರಶ್ನೆ ಕೇಳ್ತಾರೋ ಅನ್ನೋ ರೀತಿಯಾಗಿ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿನ್ನೆ ಸ್ಯಾಟರ್ಡೆ ಕಾರ್ಯಕ್ರಮವನ್ನು ಕೂಡ ನೀವು ನೋಡಿರ್ತೀರಾ. ಸೊ ಅದ್ರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಹೇಳಕ್ ಬರ್ತಾ ಇರ್ಲಿಲ್ಲ. ಸೊ ಹೀಗಾಗಿ ನಿಮಗೊತ್ತು, ಅವ್ರಿಗೆ ಕನ್ನಡ ಅಷ್ಟಾಗಿ ಗೊತ್ತಿಲ್ಲ ಅನ್ನೋದು ಗೊತ್ತಲ್ವಾ. ಸೊ ನಿನ್ನೆ ಬೇಕು ಅಂತಾನೆ ಸುದೀಪ್ ಅವರು ಮ್ಯಾನಿಪುಲೇಷನ್ ಅಂದ್ರೆ ಏನು ಕನ್ನಡದಲ್ಲಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಹೋಗಿ ಕೇಳ್ತಾರೆ ಅವರು. ಸೊ ರಕ್ಷಿತಾ ಶೆಟ್ಟಿ ಅವರು ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾರ, ಏನ್ ಹೇಳ್ಬೇಕು ಅಂತಾಳೆ, ಲೈಕ್ ಮ್ಯಾನಿಪುಲೇಟ್ ಮಾಡೋದು ಆ ರೀತಿಯಾಗಿ ಅವರಿಂದ ಬಂದಿರುವಂತ ಉತ್ತರ. ಸೊ ಇದೆಲ್ಲವೂ ಕೂಡ ತುಂಬಾ ಫನ್ ಆಗಿತ್ತು. ಸೊ ಇವತ್ತಿನ ಸಂಡೇ ಎಪಿಸೋಡ್ ನಾನು ನೋಡೋಣ, ರಕ್ಷಿತಾ ಶೆಟ್ಟಿಯ ಮಾತುಗಳು ಯಾವ ರೀತಿಯಾಗಿರುತ್ತೆ, ಮತ್ತೆ ಇವತ್ತಿನ ಆ ಪ್ರೋಮೋದಲ್ಲಿರುವಂತಹ ಝಲಕ್ ನೋಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇವತ್ತಿನ ಸಂಡೇ ಎಪಿಸೋಡ್ ಇದ್ದಂಗೆ ಕಾಣಿಸುತ್ತೆ. ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿಯ ಮಾತುಗಳು ಏನಿದೆಯಲ್ಲ, ರಕ್ಷಿತಾ ಶೆಟ್ಟಿಯ ಬಗ್ಗೆ ನಾವು ಒಂದು ಹೇಳೋದಾದ್ರೆ, ಅವರು ಕರೆಕ್ಟ್ ಆಗಿ ಮಾತಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಅದನ್ನ ಹೆಂಗ್ ಹೇಳ್ಬೇಕು, ಕನ್ವೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಮನೆಯಲ್ಲಿ ಒಂದು ರೀತಿಯಾದಂತ ಏನಂತ ಹೇಳ್ಬೇಕು, ಖುಷಿಯ ವಾತಾವರಣ ಏರ್ಪಡ್ತಾ ಇದೆ ಅವರಿಂದ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಇನ್ನೊಂದು ಕಡೆಗೆ
ಅವರು ಯಾರ ಜೊತೆನೆ ಜಗಳ ಮಾಡಿದ್ರು ಅದೆಲ್ಲವೂ ಕೂಡ ಅಷ್ಟಾಗಿ ಅದೇನು ಹೈಪ್ ಆಗಿ ಹೋಗುದಿಲ್ಲ. ಅದು ಹೊರತಾಗಿ ಅದು ಒಂದು ರೀತಿ ಕಾಮಿಡಿಯಾಗಿ ತಿರುಗತ್ತೆ. ಯಾಕಂತಂದ್ರೆ ಇವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಿ ಹೋಗ್ಬಿಡ್ತಾರೆ. ಸೊ ಒಂದು ರೀತಿ ಇವ್ರದೇ ಆದಂತ ಪ್ರಪಂಚ. ಆಮೇಲೆ ಇವರು ನಿನ್ನೆ ಒಂದ್ ಮಾತು ಹೇಳ್ತಾರೆ, ನಿಮ್ಮ ಫೇವ್ರೆಟ್ ಯಾರ್ ಕಂಟೆಸ್ಟೆಂಟ್ ಇಲ್ಲಿ ಅಂತ ಕೇಳಿದ್ರೆ ಮಲ್ಲಮ್ಮ ಅಂತ ಹೇಳ್ತಾರೆ. ಅವ್ರು ಹೇಳಿರೋ ಪ್ರಕಾರ ಹೇಳಿದ್ರೆ ಅಜ್ಜಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವರು ನಂತರನೇ ಇಲ್ಲಿ ಓಪನ್ ಹಾರ್ಟೆಡ್, ಎಲ್ರು ಫುಲ್ಲು ನೆಗೆಟಿವಿಟಿನ ತುಂಬಿಕೊಂಡಿದ್ದಾರೆ ಅನ್ನೋ ರೀತಿಯಾಗಿ ಹೇಳಿದ್ರು. ಸೊ ಒಂದ್ ರೀತಿ ನೋಡಿದ್ರೆ ನೋ ಫಿಲ್ಟರ್ ಟಾಕ್ಸ್ ಅಂತಂದ್ರೆ ತಪ್ಪಿಲ್ಲ ರಕ್ಷಿತಾ ಶೆಟ್ಟಿ ಬಗ್ಗೆ. ಸೊ ನೋಡೋಣ ಇವ್ರದ್ದು ಇನ್ನು ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಕೊನೆವರೆಗೂ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಹಾಗೆ ಬಿಗ್ ಬಾಸ್ ಇವ್ರನ್ನ ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವರಿಂದ ಎಂಟರ್ಟೈನ್ಮೆಂಟ್ ಬರ ಇಲ್ಲ. ಯಾಕಂತಂದ್ರೆ ಇವರು ಆ ಕಲಿತಾ ಇರುವಂತ ಕನ್ನಡದ ಭಾಷೆ ಇದೆಯಲ್ಲ, ಸೊ ಅದು ಎಲ್ಲರನ್ನು ಕೂಡ ನಗಿಸುತ್ತೆ. ಮತ್ತೆ ನೋಡುವಂತ ವೀಕ್ಷಕರಿಗೂ ಕೂಡ ಇದೊಂದು ರೀತಿ ಮನರಂಜನೆ ಸಿಗುತ್ತೆ. ನೋಡೋಣ ಯಾವ ರೀತಿಯಾಗಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ ಕಲಿಯೋ ಪ್ರಯತ್ನದಲ್ಲಿದ್ದಾರೆ ರಕ್ಷಿತಾ ಶೆಟ್ಟಿ. ಇನ್ನು ಯಾವ ರೀತಿಯಾಗಿ ಕಲಿತಾರೆ, ಇದು ಸೀಸನ್ ಮುಗಿಯೋಷ್ಟ್ರಲ್ಲಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವರು ಪೂರ್ಣ ಆಗಿರುತ್ತೆ, ಅವರ ಕನ್ನಡ ಭಾಷೆ ಅವ್ರಿಗೆ ಬರ್ತಾ ಇರುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಇದ್ರ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ರಕ್ಷಿತಾ ಶೆಟ್ಟಿಯ ಆಟ ಮತ್ತೆ ಅವರ ಮಾತು, ಅವ್ರು ಕೊಡುವಂತ ಎಂಟರ್ಟೈನ್ಮೆಂಟ್, ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.